ಈಗ ನಾವು ಬೀದಿ ನಾಯಿಗಳಿಗೆ ಆ್ಯಂಟಿ ರೇಬೀಸ್ ವ್ಯಾಕ್ಸಿನ್ ಹಿಂದಿನಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮದು ARV ಪ್ರೋಗ್ರಾಮ್ ಇದೆ. ನಾವು 1,40,000 ಅಷ್ಟು ಕವರ್ ಮಾಡ್ತೀವಿ. ಆ ARV ಜೊತೆಗೇ ಈ 5 in 1 ಬೇರೆ ನಮ್ಮದು ವೈರಸ್ ಇತ್ಯಾದಿಗೆ ತಡ್ಕೊಳ್ಳೋಕ್ಕೆ ಇದನ್ನು ವ್ಯಾಕ್ಸಿನ್ ಕೊಡ್ತಾಯಿದ್ದೇವೆ. ಈಗ ಬೀದಿ ನಾಯಿಗಳಿಗೆ ಈಗ ಕೊಡ್ತಾ ಇರೋದು ಇಡೀ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ಯಾವುದೊಂದು ಮುನ್ಸಿಪಾಲಿಟಿ ಮಾಡ್ತಕ್ಕಂಥ ವಿಚಾರ ಇದೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸೊ ಹೀಗಾಗಿ 1,84,000 ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ARV ಜೊತೆಗೇ ಸೇರಿಸ್ಕೊಂಡು ಇದನ್ನು ಕೂಡ ಕೊಡ್ಲಿಕ್ಕೆ ಹೋದರೆ ಚೆನ್ನಾಗಿ ವೈರಸ್ ಇದನ್ನು ಬೇರೆ ಬೇರೆ ರೋಗಗಳು ನಮ್ಮ ನಾಯಿಗಳಿಗೆ ಏನು ಬರುತ್ತವೆ ಅದು ಕಡಿಮೆ ಆಗುತ್ತೆ. ಈಗ ಟೋಟಲ್ ನಾವು 4,90,00,000 ಬಜೆಟ್ನಲ್ಲಿ 4,30,40 ಲಕ್ಷಕ್ಕೆ ಈ ವ್ಯಾಕ್ಸಿನ್ ಕೊಂಡುಕೊಡಲಾಗಿದೆ. ರಿಮೈನಿಂಗ್ 46-50 ಲಕ್ಷ ಏನಿದೆ ಅದಕ್ಕೆ ಕೋಲ್ಡ್ ಚೇನ್ಗಾಗಿ ಬೇರೆ ಬೇರೆಗಾಗಿ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ನಾಯಿ ಸರ್ ಅಂದಾಜು? ಹೇಳಿದ್ದೀನಿ 1,84,000. ಸರ್, ಈಗ BBMP ಈ ಖಾತನ್ನು ಮನೆ ಮನೆಗೂ ಕೊಡೋದಕ್ಕೂ ಅದಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದು ಎಲ್ಲ ಝೋನ್ಗಳಲ್ಲಿ ಅದು ಪ್ರಿಂಟಿಂಗ್ ಸ್ಟಾರ್ಟ್ ಆಗಿದೆ. ಅದನ್ನು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡಿ ಎಲ್ಲ ಪ್ರಿಂಟ್ ಮುಗಿದ ಮೇಲೆ ಎಲ್ಲ ಕಡೆಗೆ ಹಂಚಿಕೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಮನೆ ಮನೆಗಳಿಗೆ ಕೊಡ್ತೀವಿ. ಅದರಲ್ಲಿ ಏನು ಡ್ರಾಫ್ಟ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ತಪ್ಪಿದರೆ ಅದನ್ನು ಹೇಳಬೇಕು. ಅದರಲ್ಲಿ ಆನ್ಲೈನಲ್ಲಿ ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಎಲ್ಲ ವಿಚಾರಗಳು ಕೂಡ ಅದರೊಳಗಾಗಿ ಇರುತ್ತದೆ. ಒಂದು ಪತ್ರನೂ ಇರುತ್ತದೆ ಡೆಪ್ಟಿ CM ಅವ್ರದ್ದು, ಅದು ಇತ್ಯಾದಿ ಇರುತ್ತೆ. ಅದು ಪ್ರಾರಂಭ ಮಾಡ್ತೀವಿ. ಇದು ಈ ವಾರದಿಂದ ಅಥವಾ ಮುಂದಿನ ವಾರದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಯಾವಾಗ ಮಾಡ್ತಾರೆ ಪ್ರೆಸ್ ಮೀಟಿಂಗ್ ಮತ್ತು ನಿರ್ದೇಶನ ಕೊಡ್ತಾರೆ ಆಗ ಸ್ಟಾರ್ಟ್ ಮಾಡ್ತೀವಿ. ಪ್ರಿಂಟಿಂಗ್ ನಡೀತಾ ಇದೆ ಈಗ. ಸರಿ, ಕೆರೆ ಒತ್ತುವರಿ ಸರ್, ಬೆಂಗಳೂರಲ್ಲಿ ಕೆರೆ ಒತ್ತುವರಿ ಆಗಿದೆ. ಕೆಂಪಬದಿ ಕೆರೆ ಸಮೇತ ನೋಟಿಸ್ ಕೊಟ್ಟಿದ್ದೀರಂತೆ. ನಾನು ಕೆರೆ ನಮ್ಮ ಪರಿಧಿಯಲ್ಲಿ ಆಗ್ತಕ್ಕಂಥ ಒತ್ತುವರಿಗಾಗಿ ನಾವು ಕಾಲಕ್ಕೆ ತಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದೇವೆ. ಅಲ್ಲಿ ಡೆಸಿಗ್ನೇಟೆಡ್ ಆಫೀಸರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ಲ ಮಾಹಿತಿ ಹೋಗಿದೆ. ಅವರು ಕೆಲವು ಸರ್ವೆ ಕಾಮಗಾರಿಗಳು ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಇನ್ನೊಮ್ಮೆ ಬರೆದಿದ್ದಾರೆ. ಅದಕ್ಕೂ ಏನಾಗುತ್ತೆ, ಆ ಕೆರೆ ಒಳಗಾಗಿ ಇರ್ತಕ್ಕಂಥ ಒಟ್ಟು ಒತ್ತುವರಿಯಲ್ಲಿ ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡುವಾಗ ಪ್ರತ್ಯೇಕವಾಗಿ ಎಷ್ಟು ಒತ್ತುವರಿ ಆಗಿದೆ ಬರೀಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತಾ ಇದೆ ಇವರಿಂದ ಸರ್ವೆ ಡಿಪಾರ್ಟ್ಮೆಂಟಿಂದ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಡಿವಿಷನ್ಸ್ನಲ್ಲಿ ಯಾರಿದ್ದಾರೆ ಅವರೇ ಡೆಸಿಗ್ನೇಟೆಡ್ ಆಫೀಸರ್ ಅಂಡರ್ KTCD ಆಗಿರುವುದರಿಂದ ಅಲ್ಲಿ ಸ್ವಲ್ಪ ಕೊರತೆ ಉಂಟಾಗಿದೆ. ಅವರೆಲ್ಲರಿಗೂ ನೋಟಿಸ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ನೋಟಿಸ್ ಕೊಡ್ತೀವಿ. ಅವರು ಇದು ಎನ್ಕ್ರೋಚ್ಮೆಂಟ್ ತೆಗೆದಿಲ್ಲ ಅಂತ ಆದರೆ KTCD ವಾಲ್ಯೂಷನ್ ಆಗ್ತದೆ. ಹೈಕೋರ್ಟ್ನಲ್ಲಿಯೂ ಕೂಡ ಅವರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಡೈರೆಕ್ಷನ್ ಇರುವುದರಿಂದ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗಿರುತ್ತೆ.